ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ನಾನೀಗ ಮಣಿಪಾಲಲ್ಲಿದ್ದೆ, ಸ್ವಲ್ಪ ಕೆಲಸ ಇತ್ತು, ಮತ್ತೊಂದು 2 ಬೈಕ್ ನೋಡ್ಲಿಕ್ಕಿತ್ತು. ಅದಕ್ಕೆ ನಾನು ಸಾಗರ್ನ ಕರ್ಕೊಂಡು ಬಂದೆ. ಶಂಕು ಇವತ್ತು ಬಾಂಬೆ ಹೋಗುತ್ತೆ, ಇಲ್ಲಿಂದಾನೆ ಬಸ್ ಅವನಿಗೆ ಉಡುಪಿಯಿಂದ. ಹಾಗೆ ನಂದು ಕೆಲಸ ಆದಾಗ ಆಗ್ತದೆ, ಇವನು ನನ್ನೊಟ್ಟಿಗೆ ಇದ್ದಾಗ ಆಗ್ತದೆ. ಎಂತ ಹೇಳ್ತಿ ಸಾಗರ್? ಕರೆಕ್ಟ್ ಅಲ್ಲ? ಸಾಗರ್ ಮಾತ್ರ ಬಿಳಿ ಬಿಳಿಯಾಗಿ ಫುಲ್ ಕ್ರೇಜಿ ತೋರ್ತಿದ್ದ, ನಾನು ಮಾತ್ರ ಫುಲ್ ಡಾರ್ಕ್ ಬರ್ತೆ. ಈಗ ಬಿಳಿ ಬಂದೆ. ಲಾಸ್ಟ್ ಟೈಮ್ XBH ಬಂದಿದ್ರಲ್ಲ, ಅದ್ರಲ್ಲಿ ನಂಗೆ ಹೆಲ್ಮೆಟ್ ಸಿಕ್ಕಿತ್ತಲ್ಲ, ಆ ಹೆಲ್ಮೆಟ್ ಬಂದಿದೆ ಈಗ. ಅದು ಉಡುಪಿಯಲ್ಲಿ ಉಂಟು, ಅಲ್ಲಿ ಕಲೆಕ್ಟ್ ಮಾಡ್ಬೇಕು. ಅದು ನಾನು ಮನೆ ಅಡ್ರೆಸ್ ಕೊಟ್ಟಿದ್ದೆ, ಆದ್ರೆ ಮನೆಗೆ ಬರುದಿಲ್ಲ ಅಂತೆ. ಆ ಕೊರಿಯರ್ ಉಂಟಲ್ಲ, ಆ ಕೊರಿಯರ್ ಬರೀ ಉಡುಪಿವರೆಗೆ ಮಾತ್ರ. ಮೊನ್ನೆ ಬಂದಿದೆ, ಒಂದು 3 days ಹಿಂದೆ ಬಂದಿದೆ. ಮತ್ತೆ ನಂಗೆ ಬರ್ಲಿಕ್ಕೆ ಟೈಮ್ ಇರಲಿಲ್ಲ, ಮತ್ತೆ ಅವ್ರಿಗೆ ಕಳ್ಸೋದು ಬೇಡ ಹೇಳಿದ್ದೆ, ನಾನೇ ಬಂದು ಕಲೆಕ್ಟ್ ಮಾಡ್ತೇನೆ ಅಂತ. ನಂಗೆ ಅದು ಪ್ಯಾಕೇಜಿಂಗ್ ಎಲ್ಲ ನೋಡ್ಬೇಕಿತ್ತು, ಮತ್ತೆ ಸುಮ್ಮನೆ ಬಸ್ಸಲ್ಲೆಲ್ಲ ಹಾಕಿ ಪುನಃ ಡ್ಯಾಮೇಜ್ ಎಲ್ಲ ಆಗೋದೆಲ್ಲ ಬೇಡ ಅಂತ. ಈಗ ಫಸ್ಟ್ ಸೀದಾ KTM ಶೋರೂಮ್ ಹೋಗುವ. KTM ಶೋರೂಮ್ ಹೋಗಿ ಮತ್ತೆ ಅಲ್ಲಿಂದ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹೋಗ್ತೇವೆ. ಸೊ ಒಂದು 2 ಬೈಕ್ ನೋಡ್ತಿದ್ದೇವೆ ನಾವು. ಈಗ KTM ಸ್ವಲ್ಪ ನಂಗೆ ಇಷ್ಟ ಆಯ್ತು. ಅಲ್ಲ, ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಹಳೇದು ಅಡ್ವೆಂಚರ್ 390 ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಈಗದಷ್ಟು ಸ್ಟ್ರಾಂಗ್ ಇಲ್ಲ. ಲಾಸ್ಟ್ ಟೈಮ್ ಬಂದು ಟೆಸ್ಟ್ ರೈಡ್ ಎಲ್ಲ ಮಾಡಿದ್ದೆ, ಆದ್ರೂ ಒಂದ್ಸಲ ನೋಡೋ. ಇಲ್ಲ ಮಾರಿ ADV 390 ನೋಡಿ ಡಿಸ್ಪ್ಲೇಲಿ, ಅಲ್ಲಿ ಒಳಗುಂಟು. ಯಾರು ಕನ್ಸಲ್ಟೆಂಟ್ ಯಾರಿಲ್ಲ ಇಲ್ಲಿ. ಅಲ್ಲಿ ಒಳಗಡೆ ಒಬ್ರು ಕೂತಿದ್ರು, ನಾ ವಿಡಿಯೋ ಮಾಡಲಿಲ್ಲ. ಅದು ನಾನು ಈಗ ಬೈಕ್ ನೋಡ್ತಿದ್ದೆ, ಅಲ್ಲಿ ಬರೀ 250 ಮಾತ್ರ ಇದ್ದದ್ದು. ನಾನು ಹೇಳಿದೆ 390 ಇಲ್ವಾ ಕೇಳಿದೆ. ಅದಕ್ಕೆ ಅಲ್ಲಿ ಹೊರಗಡೆ ಯಾರಿಲ್ವಾ ಕೇಳ್ತಾರೆ. ಎಂತ ಒಂದು ಸಿಟ್ಟು ಬಂದು ಬೇಡ ನನಗೆ. ಹೆನ್ಸ್ ರಿಜೆಕ್ಟೆಡ್. ಇದು ನೋಡಿ CNG. ನಾನು ಒಳಗೋಗಿ ಬರೀ 5 ನಿಮಿಷ ಮಾತ್ರ ಇದ್ದದ್ದು, 5 ನಿಮಿಷಕ್ಕಿಂತ ಜಾಸ್ತಿ ಇರಲಿಲ್ಲ. ಯಾವ ಥರ ಮಾತಾಡ್ಬೇಕಂತ ಗೊತ್ತಿಲ್ಲ ಮಾರೆ. ನಾನಲ್ಲಿ ಹೋಗಿ ಮಾತಾಡ್ತಿದ್ದೆ, ಗಾಡಿ ನೋಡ್ತಿದ್ದೆ, ಒಬ್ರು ನಿಂತ್ಕೊಂಡು ಬರ್ತಿಲ್ಲ ಯಾರು ಸಹ. ಎಂತ ಬೇಕು ಎಂತ ಕೇಳೋರು ಎಂತ ಇಲ್ಲ. ಮೋಸ್ಟ್ಲಿ ಇವರಿಗೆಲ್ಲ ಟ್ರೈನಿಂಗ್ ಕೊಡ್ಲಿಲ್ವಾ ಅಂತ. ಅಲ್ಲಿ ಓಕೆ, ಈಗ ಟೈಮ್ ಎಷ್ಟಾಯ್ತು ಗೊತ್ತಾ? ಟೈಮ್ ಕರೆಕ್ಟ್ 12:30 ಆಗಿದೆ. 12:30 ಊಟಕ್ಕೆ ಹೋದ್ರೆ ಎಂತ ಗೊತ್ತಿಲ್ಲ, ಆದ್ರೂ ಊಟಕ್ಕೆ ಹೋದ್ರು ಸಹ ಅಲ್ಲಿ ಬೇರೆ ಕನ್ಸಲ್ಟೆಂಟ್ ಇದ್ರು, ಅವರು ಸಹ ಕರೆಕ್ಟ್ ಆಗಿ ಮಾತಾಡ್ಬೋದಿತ್ತು. ಅಲ್ಪ ಇಜ್ಜರ ಅಂತೆ. ಇಜ್ಜರ ನಂಗೆ ಗೊತ್ತಾ ಮಾರ, ನಾನು ಅಪ್ಪನ ಜಾಗವೇ ಇದು. ಅದಕ್ಕೆ ನಾವು ಸೀದಾ ರಾಯಲ್ ಎನ್ಫೀಲ್ಡ್ ಹೋಗುವ. ಅಲ್ಲ ಸಾಗರ್, ನೀನ್ ಹೇಳಿ ಎಂತ ಹೇಳಿದೆ? ಅಲ್ಲಿ ಹೋಗಿ ಬೈಕ್ ನೋಡ್ದುಂಟು ಮಾರ. ನಾನು 390 ಇಲ್ವಾ ಅಂತ ಬಾಯ್ ಬಿಟ್ಟು ಕೇಳ್ತಿದ್ದೆ, ಅವರಿಗೆ ಮಾತಾಡ್ಲಿಕ್ಕೆ ಇಲ್ಲ. ಅದರಲ್ಲಿ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಮ್ಯಾನ್ ಆಗ್ಲಿ, ಅಲ್ಲಿದ್ದು ಮ್ಯಾನೇಜರ್, ಒಂದು ಶೋರೂಮ್ ಎಷ್ಟು ಕ್ರೇಜಿ ಉಂಟು ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್ ಶೋರೂಮ್ ತರ ನಮ್ದು ಇಂಡಿಯಾದಲ್ಲಿ ಯಾವ್ದೆಲ್ಲ ಬ್ರ್ಯಾಂಡ್ಸ್ ಉಂಟು, ಯಾವ ಬ್ರ್ಯಾಂಡ್ ಇದು ಶೋರೂಮ್ ಆ ಥರ ಇಲ್ಲ. ಸೂಪರ್ ಬೈಕ್ ಶೋರೂಮ್ ಸಹ ಆಗಿಲ್ಲ ಅಷ್ಟು ಒಳ್ಳೇದು. ಬೈ ದ ವೇ ಸಾಗರ್ ಹತ್ರ ಸಹ ರಾಯಲ್ ಎನ್ಫೀಲ್ಡ್ ಇರೋದು, ಅವನು ಸಹ ಒಂದು ಪ್ರೌಡ್ ರಾಯಲ್ ಎನ್ಫೀಲ್ಡ್ ಓನರ್. ನಾವೀಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಂದಿದ್ದೇವೆ. ಇವರು ನಮ್ದು ನರೇಂದ್ರ ಗಮ್ಮದ ಎವ್ರಿ ಇಯರ್ ಮೋಟೋವರ್ಸ್ ಹೋಗ್ತಿರ್ತೇವೆ. ಬ್ರೋ ಆರಾಮ್. ಅದು ನೋಡಿದೆ ಮಾನಾ ಬ್ಲ್ಯಾಕ್. ಇದು ಸಹ ಒಂದು ಉಂಟು ಮಾಡಲ್ ಮಾನಾ ಬ್ಲ್ಯಾಕ್. ನಾನು ಇನ್ನೊಂದು ನೋಡಿದ್ದು ಕಾಸಾ ಬ್ರೌನ್. ಅದು ಆ್ಯಕ್ಚುಲಿ 2 ಕನ್ಫ್ಯೂಷನ್ ಇದ್ದೆ. ಫಸ್ಟ್ ನಾನು ಒಂದು ಇದು ನೋಡುವ ಅಂತಿದ್ದು, ಈಗ ನಂದು ಕನ್ಫರ್ಮ್ ಆಗಲಿಲ್ಲ ಯಾವ್ದು ಈಗ ರಾಯಲ್ ಎನ್ಫೀಲ್ಡ್ ತಗೊಳ್ಳೋದು KTM ತಗೊಳ್ಳೋದು ಅಂತ. ಇದಕ್ಕಿಂತ ಮುಂಚೆ ನಾನು ಒಂದ್ಸಲ KTM ಶೋರೂಮ್ ಹೋಗಿದ್ದೆ ನಾನು ಟೆಸ್ಟ್ ರೈಡ್ ಮಾಡಲಿಕ್ಕೆ. ಆಗ ಯಾರೋ ಒಬ್ಬರು ಇದ್ರು ಆಯ್ತಾ, ಅವ್ರ ಹೆಸರು ನನಗೆ ನೆನಪಿಲ್ಲ. ಅವ್ರು ಮಾತ್ರ ಭಾರಿ ಒಳ್ಳೆ ಮಾತಾಡ್ಸಿದ್ರು. ಅದು ಈ ಸಲ ಅವ್ರು ಇರಲಿಲ್ಲ, ಈ ಸಲ ಯಾರೋ ಒಬ್ಬನ ಇಟ್ಟಿದ್ದಾರೆ. ಒನ್ಸ್ ರಾಯಲ್ ಎನ್ಫೀಲ್ಡ್ ಫ್ಯಾನ್, ಆಲ್ವೇಸ್ ರಾಯಲ್ ಎನ್ಫೀಲ್ಡ್ ಫ್ಯಾನ್. ನನ್ನ ಹತ್ರ ಸಹ ರಾಯಲ್ ಎನ್ಫೀಲ್ಡ್ ಇರೋದು, ಶಂಕು ಹತ್ರ ಸಹ ರಾಯಲ್ ಎನ್ಫೀಲ್ಡ್ ಇರೋದು. ನನ್ನ ಫ್ರೆಂಡ್ಸ್ ಯಾರ್ಯಾರು ನಾನು ರಾಯಲ್ ಎನ್ಫೀಲ್ಡ್ಗೆ ಪುಷ್ ಮಾಡೋದು, ಅದೇ ತಗೊಳ್ಳಿ ಅಂತ. ಇಲ್ಲಿ ನಮಗೆ ಹೆಲ್ಮೆಟ್ಸ್ ಉಂಟು, ಜಾಕೆಟ್ ಉಂಟು, ಶೂಸ್ ಉಂಟು. ನೆಕ್ಸ್ಟ್ ಒಂದು ತಗೊಳ್ಳೋ ಸಾಗರ್, ಒಳ್ಳೇದು ಯಾವ್ದು ರೈಡಿಂಗ್ ಶೂಸ್ ತಗೊಳ್ಳೋದನ್ನ ಪ್ಲಾನ್ ಮಾಡಿದ್ದೆ. ಅದಾ ರಿವ್ಯೂ ಒಂದು ಮಲ್ಲ ಸೈಜ್ ಅಂತ ಏತು ವರ್ಮನ 10 11 ನಿಂದೆಷ್ಟು? ಎನ್ನ 8 ಬ್ರೋ. ಒಂದಕ್ಕೆ ಏತಾಪುಂಡು 9990 ನಮಗೆ ಡಿಸ್ಕೌಂಟ್ ಅದಾ ಒಂದು ವಾಟರ್ ಪ್ರೂಫಾ? ಸೊ ಇದು ನೋಡಿ ಈ ಥರದ್ದು ಕ್ಲಿಪ್ ನಾವು ಮುಂಚೆ ಇದ್ರಲ್ಲಿ ನೋಡ್ತಿದ್ದೆ ಆಲ್ಬನ್ ಸ್ಟಾರ್ಸಲ್ಲೆಲ್ಲ. ಓ ಕ್ರೇಜಿ. ಸೊ ಇದು ಸೌಂಡ್ ತುಂಬ ಸ್ಯಾಟಿಸ್ಫೈಯಿಂಗ್ ಮಾರೆ. ನಮ್ಮ ಕಾಂಡೆ ಲಕ್ಕದ ರೈಡ್ ಪೋನ ಈಗ ಪಾಡ್ನಾಗ. ಅಪ್ಪ ಅದಲ್ಲ ಡಿಸ್ಕೌಂಟ್ ಉಂಟಾ ಗಾಡಿದ ತೊಂಡ? 10,000 ಅಂದ ಮಿತ್ತಿರ್ದು ನೀರು ಪೋಂಡ ಸೀನಾ ಪೋಣತ? ಹಾಂ ಹಾಂ ಅದಾ ಇಲ್ಲಿ ಸ್ಕೇಲ್ ಮಾಡಲ್ ಉಂಟಲ್ಲ, ನನ್ನ ಹತ್ರ ಸಹ ಸೇಮ್ ಉಂಟು ಮನೇಲಿ. ಲಾಸ್ಟ್ ಇಯರ್ ಗೋ ಮೋಟೋವರ್ಸಲ್ಲಿ ತಗೊಂಡದ್ದು. ನಂಗೆ ಹಿಮಾಲಯನ್ ಇಷ್ಟ ಉಂಟು ತಗೊಳ್ಳೋ ಅಂತ. ಇದರಲ್ಲಿ ಇನ್ನೊಂದು ಕಲರ್, ಇದು ನಂದು ಇಷ್ಟದ ಕಲರ್ ಆಯ್ತಾ, ವೈಟ್ ಕಲರ್. ಆದರೆ ಈ ಥರದೆಲ್ಲ ಕಲರ್ ತಗೊಂಡ್ರೆ ನಮಗೆ ವ್ರ್ಯಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ವ್ರ್ಯಾಪ್ ಮಾಡಿದಾಗ ಅದರಲ್ಲಿ ಅದಕ್ಕೆಂತ ಹೇಳೋದು ಕ್ಯಾಮೋಫ್ಲೇಜ್. ಮೌಂಟೇನ್ಸ್ ಉಂಟಲ್ಲ, ಅದ್ರ ಮೇಲೆ ವ್ರ್ಯಾಪ್ ಮಾಡಿದರೆ ಮೌಂಟೇನ್ಸ್ ಇದು ಲೈನ್ ಬರ್ತದೆ. ಅದಕ್ಕೆ ಪ್ಲೇನ್ ಕಲರ್ ತಗೊಳ್ಬೇಕು ಯಾವುದಾದ್ರು. ನೋಡು ಸ್ಕೇಲ್ ಮಾಡಲಲ್ಲಿ ಕಾಸಾ ಬ್ರೌನ್ ಬರ್ತದೆ ನೋಡು. ಮೇನ್ ಸ್ಟ್ಯಾಂಡ್ ತೆಗೆಯುದಾ? ಸೀಟ್ ಕೆಲವು ಮಾಡಿದೆ, ಅರೆ ನೀಕುದಿಲ್ಲ ನನಗೆ. ಬೈದೇವೆ ನಂದು ಹೈಟ್ ಸ್ವಲ್ಪ ಕಮ್ಮಿ ಉಂಟು, ಹಾಗಾಗಿ ಅದ್ರ ಮಾತ್ರ ಈ ಹಿಮಾಲಯನ ಕೈಗೆ ಸಿಕ್ಕಿದ್ರು ಉಂಟಲ್ಲ ಗಮ್ಮತ್ತೆ ಬೇರೆ. ಎಂಥ ಬೈಕ್ ಇದು. ಇದೀಗ ರ್ಯಾಲಿ ಸೀಟ್ ಇರೋದು. ರ್ಯಾಲಿ ಸೀಟ್ ಇದ್ದದಕ್ಕೆ ರ್ಯಾಲಿ ಸೀಟ್ ಸ್ವಲ್ಪ ಹೈಟ್ ಜಾಸ್ತಿ. ನಮ್ಮದು ಸ್ಟಾಕ್ ಸೀಟ್ ಆದರೆ ಇಲ್ಲಿ 2 ಪೀಸ್ ಬರ್ತದೆ, ಅದು ಮತ್ತೆ ಡೌನ್ಸ್ ಉಂಟು. ಈಗ ಇದರಲ್ಲಿ ಇನ್ನೊಂದು ಆಪ್ಷನ್ ಉಂಟು, 2 ಸೀಟ್ ಬರ್ತದಲ್ಲ, ಅದು ಸ್ವಲ್ಪ ಡೌನ್ ಇರ್ತದೆ. ಸಾಗರಿಗಾದರೆ ಒಳ್ಳೆ ಆಗ್ತದೆ, ಅವನು ಹೈಟ್ ಇದ್ದ. ನಿಂಗೆ ಒಳ್ಳೆ ಆಗ್ತದೆ.
ಇದುಂಟಲ್ಲ ಡಿಸೈನ್, ಈಗ ನಾವು ಫ್ಯೂಚರಲ್ಲಿ ವ್ರ್ಯಾಪ್ ಮಾಡಿದರೆ ಆ ವ್ರ್ಯಾಪ್ ಮೇಲೆ ಈ ಥರ ಲೈನ್ ಬೀಳ್ತದೆ ನೋಡಿ, ಎಡ್ಜಲ್ಲಿ ಲೈನ್ ಉಂಟಲ್ಲ ಆ ಲೈನ್ ಗೊತ್ತಾಗ್ತದೆ. ಅದಕ್ಕೆ ನಾನು ಪ್ಲೇನ್ ಕಲರ್ ತಗೊಳ್ಳೋದ ನೋಡ್ತಿದ್ದೆ, ಅದು ಕನ್ಫರ್ಮ್ ಆಗಲಿಲ್ಲ ಹಿಮಾಲಯನ ಹೋಗೋದಾ KTM ಹೋಗೋದಂತ. ಸಾಗರ್ ನೀನು ಹೇಳಿ ಯಾವುದು, ಹಿಮಾಲಯನ KTM? ಪಾತಿರ. ಹಾಂ, ಈಗ ಇವನು ಸ್ವಲ್ಪ ಹೊತ್ತಲ್ಲಿ ಬಾಂಬೆ ಹೋಗ್ತಾನೆ. 2 ಆಗಿದೆ ಟೈಮ್, 1 ಗಂಟೆ ಉಂಟು. ಈಗ 1 ಗಂಟೆಯಲ್ಲಿ ಸ್ವಲ್ಪ ಚಿಲ್ ಮಾಡಿ ಮತ್ತೆ ಒಂದೊಂದು ಹೆಲ್ಮೆಟ್ ಉಂಟಲ್ಲ, ಅದು ಹೆಲ್ಮೆಟ್ ತಗೊಂಡು ಮತ್ತೆ ಊಟ ಮಾಡಿ ಮತ್ತೆ ಇವನು ಡ್ರಾಪ್ ಮಾಡ್ತೇನೆ. ಡ್ರಾಪ್ ಮಾಡಿ ಸ್ವಲ್ಪ ಬೇರೆ ಕೆಲಸ ಎಲ್ಲ ಉಂಟು ನನಗೆ. ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದೆ ನಾನು, ರಾಯಲ್ ಎನ್ಫೀಲ್ಡ್ ತಗೊಳ್ಳೋದಾ KTM ತಗೊಳ್ಳೋದು ಅಂತ. ನಂದು ರಾಯಲ್ ಎನ್ಫೀಲ್ಡ್ ಫ್ರೆಂಡ್ಸ್ ಎಲ್ಲ ರಾಯಲ್ ಎನ್ಫೀಲ್ಡ್ ತಗೊಂತಿದ್ದಾರೆ, KTM ಫ್ರೆಂಡ್ಸ್ ಸಹ ರಾಯಲ್ ಎನ್ಫೀಲ್ಡ್ ತಗೊಂಡು ಹೇಳ್ತಿದ್ದಾರೆ. ಅದೇ ಎಂತ ಮಾಡೋದಿಲ್ಲ, ಇನ್ನು ನ್ಯೂಸ್ ಒಂದು ಹೇಳಿ ಕಮೆಂಟ್ ಅಲ್ಲಿ. ಎಂತ ಮಾಡೋದು ಸಾಗರ್, 2 ಸಾಂಗ್ ರಾಯಲ್ ಎನ್ಫೀಲ್ಡ್ ದೂಸರ ಮಾತೇ ಇಲ್ಲ. ಇನ್ನೊಂದು ಎಂತಂದ್ರೆ ನಾನು ಸೆಲೆಕ್ಟ್ ಮಾಡ್ತಿದ್ದೆ ನಂಬರ್, ಆ ನಂಬರ್ಸ್ ತುಂಬಾ ಕಾಸ್ಟ್ಲಿ ಆಗ್ತದೆ. ಅದಕ್ಕೆ ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಆಗದಿಂದ ಅದೇ ಫೋನ್ ಮೇಲೆ ಫೋನ್ ಮಾಡ್ತಿದ್ದೆ ನಾನು ಒಬ್ಬೊಬ್ಬರಿಗೆ, RTO ಅಲ್ಲಿ ಇದ್ದವರಿಗೆ, ಅವರಿಗೆ ಇವರಿಗೆಲ್ಲ. ನಂಗೆ ಬೇಕಾಗಿದ್ದ ನಂಬರ್ ಈಗ ಮಿಸ್ ಆಗಿದೆ. ಅದು ಈಗ ನೆಕ್ಸ್ಟ್ ಸೀರೀಸ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಬೇಕು. ಆ ನೆಕ್ಸ್ಟ್ ಸೀರೀಸ್ ಅಲ್ಲಿ ಈಗ ನಾನು ತಗೊಳ್ಳೋದಾದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಸಾಗರ್ ಇಂದ ರೆಸ್ಪಾನ್ಸ್ ಮಾಡೋದಾದ್ರೆ ನಾವು ಆರಾಮಲ್ಲಿ ತಗೊಳ್ಬಹುದು, ನಮ್ಗೆ ಅಂತ ಟೆನ್ಷನ್ ಫ್ರೀ ಅಲ್ಲಿ. ಸಾಗರ್ ರೆಸ್ಪಾನ್ಸ್ ಮಾಡ್ತೇನೆ, ಹೇಗಿದ್ರೆ ಬಾಂಬೆಲ್ಲ ಒಳ್ಳೆ ದುಡ್ಡು ಮಾಡ್ತಿದ್ಯಲ್ಲ. ಪೈಸೆ ನೈ ಅಂತ ಹೇಳಿ ಹೇಳಿ ನಮ್ಗೆ ಮಂಗ ಮಾಡ್ದಿ ಮಾರೆ ಲೈಫ್ ಇಡೀ. ಎಣಿಸಿದಾಗ್ದಿದ್ರೆ ಫುಲ್ ಟೆನ್ಷನ್ ಆಗ್ತದೆ. ಎಂತ ಹೇಳ್ತೀವಿ ಸಾಗರ್? ಫಸ್ಟ್ ಆಫ್ ಆಲ್ KTM ಎಂತಕ್ಕೆ ಇಷ್ಟ ಇಲ್ಲ ಗೊತ್ತಾ? ನಂದು ಫ್ರೆಂಡ್ ಇದಾರಲ್ಲ ಹರ್ಷ, ಬ್ಯಾಂಗ್ಳೂರ್ ಅವರು, ಅವ್ರ ಹತ್ರ ಹಿಮಾಲಯನ್ ಇತ್ತು. KTM ಯಾವತ್ತು ರಿಲೀಸ್ ಆಯ್ತು ಅವ್ನು ನೋಡುದು ನೋಡವ, ಕಾಂಬತ್ ಕಣವ ತಪ್ಪ ಹೊಡ್ತು ಬರ. ಅವ್ರು ನನಗೂ ಎಸ್ತಿದ್ರು ಹೋಗಿ ಪಂಚ್ ಮಾಡೋ ಹಿಂದಿಂದ. ಅವ್ರೆಂತ ಮಾಡಿದ್ರು, ಯಾವತ್ತು KTM ADV 390 ರಿಲೀಸ್ ಆಯ್ತಲ್ಲ, ಅದ್ರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿ ಅವ್ರಿಗೆ ಖುಷಿಯಾಗಿ ಹಿಮಾಲಯನ್ ಸೇಲ್ ಮಾಡಿದ್ರು. ಹಿಮಾಲಯನ್ ಸೇಲ್ ಮಾಡಿ KTM ADV ತಗೊಂಡ್ರು. ADV ತಗೊಂಡು 2 ಮಂತ್ಸ್ಗೆ ಪುನಃ ADV ಸೇಲ್ ಮಾಡಿ ಪುನಃ KTM ತಗೊಂಡ್ರು. ಅಂದ್ರೆ ADV ಕೆಲವು ಪ್ರಾಬ್ಲಮ್ಸ್ ಎಲ್ಲ ಬಂತು, ವೈಬ್ರೇಷನ್ಸ್ ಇತ್ತು ಹಾಗೀಗಂತಲ್ಲ. ಈವನ್ JS ಫಿಲ್ಮ್ಸ್ ಹತ್ರ ಒಂದು KTM Adventure 390 ಉಂಟು, ಅವರು ಸಹ ಕೆಲವು ಕಂಪ್ಲೇಂಟ್ಸ್ ಎಲ್ಲ ಹೇಳ್ತಿದ್ರು. ಮತ್ತೆ ಹಾಗಿದ್ರೆ ಇವತ್ತು ಶೋರೂಮ್ ಹೋದೆ, ಅಲ್ಲಿ ಸಹ ನಂಗೆ ಕರೆಕ್ಟ್ ಮಾತಾಡ್ಲಿಲ್ಲ, ನಂಗೆ ಅದೊಂದು ಡಿಸಪಾಯಿಂಟ್ ಆಯ್ತು. ನೋಡುವ, ಇದು ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡುವ. ಅನ್ಬಾಕ್ಸಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗಾಮ್ಸ್ ಸೊ ಇವ ನಮ್ದು ಗಾಮ್ಸ ಫುಲ್ ಸೆಟ್ ಅದ. ಹೆಲ್ಮೆಟ್ ಒಂದು ತಗೊಂಡಾಯ್ತು, ತುಂಬಾ ಸ್ಪೆಷಲ್ ಹೆಲ್ಮೆಟ್ ಮಾತ್ರ. ಗೇಮ್ ಅಲ್ಲಿ ವಿನ್ ಆಗಿದ್ದಕ್ಕೆ ಆ ಹೆಲ್ಮೆಟ್ ಸಿಕ್ಕಿದ್ದು. ಸೊ 1 ಮಂತ್ ಆಯ್ತು ಈಗ ಅದು ಈವೆಂಟ್ ಆಗಿ. ಈಗ ನಾನು ಆಪಲ್ ಸ್ಟೋರಿಗೆ ಹೋಗ್ತಿದ್ದೆ, ಸಾಗರ್ಗೊಂದು ಫೋನ್ ತಗೊಳ್ಬೇಕಂತೆ. ಇಲ್ಲ ನಂದು ಬ್ಯಾಟ್ರಿ ಚೇಂಜ್ ಮಾಡ್ಬೇಕು. ನಂದು ಐಫೋನ್ ಇದು ಬ್ಯಾಟ್ರಿ ಹೋಗಿದೆ, 65% ಬಂದಿದೆ, ಮೇಂಟೈನ್ ಮಾಡೋದಿಲ್ಲ. ಇಲ್ಲ ಐಫೋನ್ ಸ್ಟೋರ್ ಗೊತ್ತಾಯ್ತಾ? ಇಲ್ಲ ಅಂತೆಲ್ಲ ರಪ್ಪ ಇಲ್ಲಿ ತಿರ್ಸ್ಲಿಕ್ಕೆ ಆಗ್ತದ? ಒಂದು ರಿಕ್ಷಾಗೆಲ್ಲ ತಾಂಟಿದ್ರೆ ಮತ್ತೆ ಹೇಳಿ ಮಾರ, ನೀರಿ ಹೆಬ್ಬರಿ ರ್ಯಾಶ್ ಡ್ರೈವಿಂಗ್ ಅಂತ ನೀನೇ ಸ್ಟೋರಿ ಹಾಕ್ಲಿಕ್ಕಿದ್ದೆ. ಸೇಲ್ಸ್ ಗ್ರೌಂಡ್ ಫ್ಲೋರ್ ಅಲ್ಲಿ, ಸರ್ವಿಸ್ ಫಸ್ಟ್ ಫ್ಲೋರ್ ಅಲ್ಲಿ. ನಾನಿದ್ ಬ್ಯಾಟ್ರಿ ಇವತ್ತು ಚೇಂಜ್ ಮಾಡೋದಿಲ್ಲ, ಇವತ್ತು ಜಸ್ಟ್ ಒಂದು ಕೇಳೋದಷ್ಟೇ ಎಷ್ಟಾಗ್ತದೆ ಅಂತ. ಮತ್ತೆ ನಾಳೆ ನಾಡ್ದು ಬಂದು ಚೇಂಜ್ ಮಾಡಿ ಹೋಗೋದು, ಯಾಕಂದ್ರೆ ಇದು ತುಂಬ ತಗೊಳ್ತಾರೆ ಅವರು. 7700 ಆಗ್ತದಂತೆ ಬ್ಯಾಟ್ರಿಗೆ. ಅದು ಈಗ ಕೊಟ್ಟರೆ ಸಂಜೆ ಕೊಡ್ತಾರೆ. ಅದಕ್ಕೆ ನಾನು ನಾಳೆ ಬರ್ತೇನೆ ಅಂತ ಹೇಳಿದೆ. ಈಗ ಟೈಮ್ ಸಹ ಇಲ್ಲ, ಇವನಿಗೂ ಲೇಟ್ ಆಯ್ತು, ನನಗೆ ಸಹ ಬೇರೆ ಕೆಲಸ ಉಂಟು. ನೀವು ಎಲ್ಲಿ ಹೋಗ್ತಾ? ರೈಟ್ ಹೋಗ್ತಾ ಲೆಫ್ಟ್ ಹೋಗ್ತಾ? ಇಂಡಿಕೇಟರ್ ಹಾಕಲಿಲ್ಲ. ಹೋಗಿ ಬಾ ಸಾಗರ್. ಸಾಗರ್ ಎಲ್ಲಿ ಹೋಗ್ತಿದ್ದ ನೋಡಿ. ಸೆಟ್ ಅಲ್ಲ ಸಾಗರ್? ನಂಗೆಲ್ಲ ಮಾರ. ಮತ್ತೆ ಯಾರಿಗೆ? ಅಲ್ಲಿ ತರು ಹೇಳಿದ್ರು. ಓ ಫ್ರೆಂಡಿಗ? ನೀ ಕುಡಿದಿಲ್ಲಲ್ಲ? ನೀ ಕುಡಿಬೇಡ ಆಯ್ತಾ, ಲಿವರ್ಗೆಲ್ಲ ಒಳ್ಳೇದಲ್ಲ. ಹೌದಾ? ನಾ ಹೋಗ್ತಿದ್ದೇನೆ, ಬೈ ಬೈ. ನೀವು ಬಿಡ್ತಿದ್ದೆ ನಾನು. ಆಯ್ತು, ಟೈಮ್ ಇನ್ನು 10 ನಿಮಿಷ ಇರೋದು. ಹಲ್ ತೋರ್ ಸಾಗರ್. ಬೇಡ ಏನ್ ಬೇಡ. ಸಾಗರ್ದೆ ಹಲ್ ಮಾತ್ರ ಸುಳ್ಳು ಹೇಳುದು, ಕ್ರೇಜಿ ಅಫ ಇದು ಎಲ್ಲ ನಂಬಡಿ. ನಾವು ಬೆಳಿಗ್ಗೆ ಬೇಗ ಬರ್ಬೇಕಿತ್ತು ಸಾಗರ್. ನೀವು ಇವತ್ತು ಸೀನ್ ಅಂತ ಗೊತ್ತಾ? ನಾ ಬೆಳಿಗ್ಗೆ ಬೇಗ ಬರ್ಬೇಕಂತ ನಾನು ಪ್ಲಾನ್ ಅಲ್ಲಿ ಇದ್ದೆ. ಒಂದು ಪಪ್ಪ ಬಂದು ವೆಡ್ಡಿಂಗ್ ಆನಿವರ್ಸರಿ ಇವತ್ತು, ಹಾಗೆ ಟೆಂಪಲ್ ಗೆಲ್ಲ ಹೋಗಿದ್ದು. ನನ್ನ ಅಣ್ಣ ಸಹ ಊರಿಗೆ ಬಂದಿದ್ದಾನೆ, ಆದ್ರೆ ಅವ್ನು ಟೆಂಪಲ್ ಬರಲಿಲ್ಲ, ಅವ್ನು ಬೇರೆ ಯಾವ್ದು ಮೀಟಿಂಗ್ ಇತ್ತಂತ ಹೋದ. ಸಾಗರ್ ಸಹ ಬಂದ ನಮ್ಮೊಟ್ಟಿಗೆ. ಸಾಗರ್ ಟೆಂಪಲ್ ಒಳಗೆ ಬರಲಿಲ್ಲ, ಚಿಕನ್ ತಿಂದಿದ್ದೆ ಹಾಗೆ ಅಂತ. ನಾವೊಂದು 2-3 ಟೆಂಪಲ್ ಹೋಗಿ ಬರುವಾಗ ಅದು ಲೇಟ್ ಆಯ್ತು. ಇಲ್ಲಾದ್ರೆ 10ಗೆ ನಾವು ಉಡುಪಿ ಬರೋದಂತಿತ್ತು. ನಮ್ದು ಕೆಲಸ ಎಲ್ಲ ಬೇಗ ಬೇಗ ಆಗ್ತಿತ್ತು. ನಂಗೆ ಈಗ ಇದ್ರ ಮತ್ತೆ ಪುನಃ ತುಂಬಾ ಕೆಲಸ ಉಂಟು. ಮ್ಯಾಚ್ ಬಾಕ್ಸ್ ತಗೊಂಡಿದ್ದೆ ನಾನು, ನಂದು ಫ್ರೆಂಡ್ ಪರ್ಚೇಸ್ ಮಾಡಿದ್ ಮಂಗಳೂರಲ್ಲಿ. ಅವ್ನು ಫ್ರೆಂಡ್ ಒಬ್ಬ ಮಣಿಪಾಲಲ್ಲಿ ಇದ್ದ, ಅವನಿಗೆ ಕೊಟ್ಟಿದ್ದೆ. ಈಗ ಅವನ ಹತ್ರ ನಾನು ಕಲೆಕ್ಟ್ ಮಾಡ್ಬೇಕು. ಮ್ಯಾಚ್ ಬಾಕ್ಸ್ ಅಂದ್ರೆ ಅದು ಮ್ಯಾಚ್ ಬಾಕ್ಸ್ ಅಲ್ಲ, ಮ್ಯಾಚ್ ಬಾಕ್ಸ್ ಕಾರ್, ಟಾಯ್ ಕಾರ್. ಅದ್ರ ಮತ್ತೆ ನಮ್ದು ಶೈಲೇಶ್ ಒಂದು ಇನ್ಸ್ಟಾ 360 ಕಲೆಕ್ಟ್ ಮಾಡ್ಲಿಕ್ಕೆ ಉಂಟು. ಮತ್ತೆ ಇನ್ನು ಕೆಲವೆಲ್ಲ ಉಂಟು, ನೋಡೋ ಹೋಗೋ. ಬಾಟ್ಲಿ ಜಾಗ್ರತೆ ಸಾಗರ್. ಫ್ರೆಂಡ್ ಇದಲ್ಲ, ಮತ್ತೆ ಅವನಿಗೆ ಬೇಜಾರಾಗಲಿಕ್ಕೆ. ಬಾಯ್ ಬಾಯ್ ಬಾಯ್. ಇದು ಶೈಲೇಶ್ ಅಣ್ಣನ ಕ್ಯಾಮ್ರಾ, ಸ್ವಲ್ಪ ಟೈಮ್ ನಾನು ಯೂಸ್ ಮಾಡ್ತೇನೆ. ನನ್ನ ಹತ್ರ X3 ಇರೋದು, ಇದು X4. ಈಗ ನಾನು ಮಣಿಪಾಲಲ್ಲಿ ಇದ್ದೆ, ಕೆಲಸ ಎಲ್ಲ ಮುಗೀತು. ಈಗ ನಾನು ಹೆಬ್ರಿ ಹೊರಟದ್ದು. ಆದ್ರೆ ನಾನು ಹೇಳಿದಲ್ಲ ಮ್ಯಾಚ್ ಬಾಕ್ಸ್ ತಗೊಳ್ಳಿಕ್ಕೆ ಉಂಟಂತ, ಅವನಿಲ್ಲ ಇಲ್ಲಿ ಊರಲ್ಲಿ. ಅಂದ್ರೆ ಅವನೆಲ್ಲ ಹೊರಗಡೆ ತಿರ್ಲಿಕ್ಕೆ ಹೋಗಿದಂತೆ. ಅವ್ನು ಬರೋಗ 7 ಆಗ್ತದಂತೆ. ಮತ್ತೆ ನಾನು ಅದು ಐಟಮ್ ತಗೊಂಡು ಮನೆ ಹೋಗುವಾಗ ಹೆವಿ ಲೇಟ್ ಆಗ್ತದೆ. ಮತ್ತೆ ಮನೇಲಿ ಸೀನ್ ಮಾಡ್ಲಿಕ್ಕೆ ಇದ್ದಾರೆ, ಮನೇಲಿ ಆಲ್ರೆಡಿ ಹೇಳಿದ್ದಾರೆ ಬೇಗ ಬರ್ಬೇಕಂತ. ಮತ್ತೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಲಿಕ್ಕೆ ಉಂಟಲ್ಲ ಹೆಲ್ಮೆಟ್ ಇದು, ಅದಕ್ಕೆ ನಾನೀಗ ಸೀದಾ ಹೋಗಿ ಬಿಡ್ತೇನೆ. ಮತ್ತೆ ಈಗ ಬೈಕ್ ನೋಡಿ ಆಯ್ತು, 2 ಬೈಕ್ ಆಪ್ಷನ್ ಅಲ್ಲಿ ಇಟ್ಟಿದ್ದೇನೆ, ಹಿಮಾಲಯನ್ ಮತ್ತೆ Adventure 390. ಕೆಲವರು ನಂಗೆ BMW ನೋಡಿಕ್ ಹೇಳಿದ್ರು, BMW ಹೊಸ್ತು ಬಂದಿದ್ದಲ್ಲ. ಆದ್ರೆ ಅದು BMW ತಗೊಳ್ಳೋದು ದೊಡ್ಡದಲ್ಲ, ತಗೊಂಡ್ರೆ ತಗೊಳ್ಬಹುದು. ಇದು ಹಿಮಾಲಯನ್ಗಿಂತ ಸ್ವಲ್ಪ ಜಾಸ್ತಿ ಆಗೋದು ಅದಕ್ಕೆ. ಆದ್ರೆ ಇಲ್ಲಿ ಸರ್ವಿಸ್ ಇಲ್ಲ, ಮತ್ತೆ ಎಲ್ಲ ಸರ್ವಿಸ್ಗೆ ನಾನು ಬ್ಯಾಂಗ್ಳೂರ್ ತಗೊಂಡೋಗ್ಬೇಕು. ಮತ್ತೆ ನಾನು ಓಡಿಸೋ ಸ್ಟೈಲಿಗೆ ಅದು ಬೇಗನೆ ಹಾಳಾಗ್ತದೆ. ಎಲ್ಲ ಸೆನ್ಸರ್ಸ್ ಇರೋದು ಅದರಲ್ಲಿ, ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ 2 ಬೈಕ್ ನೋಡಿದ್ದು. ಈಗ ನೀವು ಹೇಳಿ, ಬೈಕರ್ಸ್ ಈ ವಿಡಿಯೋ ನೋಡ್ತಿದ್ರೆ, ಅವ್ರು ನಾನ್ ಬೈಕರ್ಸ್ ನೋಡ್ತಿದ್ರೆ, ನನ್ನ ನೋಡುವಾಗ ಯಾವ ಬೈಕ್ ನಂಗೆ ಸೂಟ್ ಆಗ್ತದೆ ಅಂತ ನಿಮ್ಗೆ ಅನಿಸ್ತದೆ ನೋಡೋ, ಒಂದು ಕಮೆಂಟ್ ಮಾಡಿ. ಅದರಲ್ಲಿ ಗೊತ್ತಾಗ್ತದಲ್ಲ ನಿಮ್ದು ಒಪಿನಿಯನ್ ಎಂತ ಅಂತ. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.